ನಮಸ್ಕಾರ. ಇವತ್ತು ನಾವು ವಿಟಮಿನ್ ಡಿ ಬಗ್ಗೆ ತಿಳಿದುಕೊಳ್ಳೋಣ. ವಿಟಮಿನ್ ಡಿ ಅಂದ್ರೆ ಕೋಲಿ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ. ಮೂಳೆ ಗಟ್ಟಿಯಾಗ್ಲಿಕ್ಕೆ ಕ್ಯಾಲ್ಸಿಯಂ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಇರುವಂತದ್ದು ವಿಟಮಿನ್ ಡಿ. ಈ ಎರಡು ಕಾಂಬಿನೇಷನ್ ಮೂಳೆ ಒಳಗೆ ಹೋದ್ರೆ ಆ ಮೂಳೆ ಗಟ್ಟಿ ಆಗುತ್ತೆ. ಎಷ್ಟು ತಗೋಬೇಕಾಗತ್ತೆ ವಿಟಮಿನ್ ಡಿ ನ? ವಿಟಮಿನ್ ಡಿ ದಿನದ ಅಲೋಯನ್ಸ್ ಅಂತ ಏನ್ ಕರಿತೀವಿ, ಅದು 2000 ಇಂಟರ್ನ್ಯಾಷನಲ್ ಯೂನಿಟ್ ಇರುತ್ತೆ. ಯಾರಿಗೆ ವಿಟಮಿನ್ ಡಿ ಕೊರತೆ ಇದೆ ಅಂದ್ರೆ ನಾವು ರಕ್ತ ಪರೀಕ್ಷೆ ಮಾಡದಂತ ಸಂದರ್ಭದಲ್ಲಿ ವಿಟಮಿನ್ ಡಿ 20 ರಿಂದ 100 ನ್ಯಾನೋಗ್ರಾಮ್ಸ್ ಪರ್ ಡೆಸಿಲೀಟರ್ ಇರಬೇಕು. ಯಾರಲ್ಲಿ 20ಕ್ಕಿಂತ ಕಡಿಮೆ ಇರುತ್ತೋ ಅಂತವರು ವಿಟಮಿನ್ ಡಿ ತಗೋಬೇಕಾಗತ್ತೆ. ಹೇಗ್ ತಗೋಬೇಕಾಗತ್ತೆ ಅಂದ್ರೆ ಫಸ್ಟ್ ಲೋಡಿಂಗ್ ಡೋಸ್ ಅಂತ ಕರಿತೀವಿ. ಈ ಲೋಡಿಂಗ್ ಡೋಸ್ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್. ಒಂದು ವಿಟಮಿನ್ ಡಿ ಕ್ಯಾಪ್ಸೂಲ್ ನಲ್ಲಿ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರುತ್ತೆ. ಇಂಥ ಮಾತ್ರೆನ ವಾರಕ್ಕೆ ಒಂದು ಮಾತ್ರೆ ಅಂತ 12 ಮಾತ್ರೆ ತಗೋಬೇಕಾಗತ್ತೆ. ಅಂದ್ರೆ 3 ತಿಂಗಳು ಬರುತ್ತೆ. ಇದನ್ನ ನಾವು ಲೋಡಿಂಗ್ ಡೋಸ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಮೇಂಟೆನೆನ್ಸ್ ಡೋಸ್ ಅಂತ. ಅದು ಮೇಂಟೆನೆನ್ಸ್ ಡೋಸ್ ಹೇಗಿರುತ್ತೆ ಅಂದ್ರೆ ಒಂದು ಮಾತ್ರೆ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್, 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರಂತ ಮಾತ್ರೆ ತಿಂಗಳಿಗೆ ಒಂದು ತಗೋಬೇಕಾಗುತ್ತೆ. ಮೊದಲು ಲೋಡಿಂಗ್ ಡೋಸ್ 12 ಮಾತ್ರೆ ವಾರಕ್ಕೊಂದು, ನಂತರ ತಿಂಗಳಿಗೆ ಒಂದು ಮಾತ್ರೆ 2 ರಿಂದ 3 ವರ್ಷ ತಗೋಬೇಕಾಗುತ್ತೆ. ಇದನ್ನ ನಾವು ಮೇಂಟೆನೆನ್ಸ್ ಡೋಸ್ ಅಂತ ಕರಿತೀವಿ.